ಮಂಡ್ಯದ ಬೇಬಿ ಬೆಟ್ಟ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಪಾಂಡವಪುರದ ಕಾವೇರಿಪುರದಲ್ಲಿ ಒಂದು ಸಭೆ ನಡೀತು. ಆ ಬೇಬಿ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಅವ್ರ ದರ್ಶನ್ ಪುಟ್ಟಣ್ಣಯ್ಯ ಈ ಸಂದರ್ಭದಲ್ಲಿ ಒಂದು ಮಾತನಾಡಿದ್ದಾರೆ. ಗಣಿಗಾರಿಕೆ ಮಾಡುವಂತವ್ರಿಗೆ ಅಭಯ ಕೊಟ್ಟಂಗೆ ಕಾಣಿಸ್ತಾ ಇದೆ. ಇದು ಮತ್ತೆ ಸದ್ದು ಮಾಡುತ್ತಾ ಬೇಬಿ ಬೆಟ್ಟದ ಕಲ್ಲು ಗಣಿಗಾರಿಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕಾರಣ ಶಾಸಕರು ಹೇಳಿರೋ ಮಾತು. ಅವ್ರೇನ್ ಹೇಳಿದಾರೆ ಗೊತ್ತಾ? ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಟ್ರಯಲ್ ಬ್ಲಾಸ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಆಡಿಯೋ ವೈರಲ್ ಆಗ್ತಾ ಇದೆ. ಇದೀಗ KRS ಅಣೆಕಟ್ಟೆಗೆ ಕಂಟಕದ ಆತಂಕ ಇತ್ತು ಮತ್ತು ಬೇಬಿ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಸೌಂಡ್ ಮಾಡ್ತಾ ಇರೋದು ಇದೇ ಮೊದಲಲ್ಲ. ಎಲೆಕ್ಷನ್ ಲಾಸ್ಟ್ MP ಎಲೆಕ್ಷನ್ ಟೈಮ್ನಲ್ಲೂ ಸದ್ದು ಮಾಡಿತ್ತು. ಆಗ ಸಂಸದೆ ಸುಮಲತಾ ಅವ್ರ ಜಾಗಕ್ಕೆ ಹೋಗಿದ್ರು, ಅಲ್ಲಿರೋ ಲೋಕಲ್ ಲೀಡರ್ಸ್ಗಳು ಕೂಡ ಜಾಗಕ್ಕೆ ಹೋಗಿದ್ರು, ದೊಡ್ಡ ರಂಪವೇ ಆಗಿತ್ತು. ಬಟ್ ರೈತರು ಪರ ಅಂತ ಹೇಳ್ಕೊಂಡು ಬಂದು ದರ್ಶನ್ ಪುಟ್ಟಣ್ಣಯ್ಯ ಯಾರ ಪರವಾಗಿ ನಿಂತಿದ್ದಾರೆ ಇವಾಗ? ಹಂಗಾದ್ರೆ ನಿಮ್ಗಳ ಜೀವನ ಪೂರ್ತಿ ಇದ್ರ ಮೇಲೆ ಅವಲಂಬಿತವಾಗೈತೆ. ಈ ಭಾಗದ ಜನಕ್ಕೆ ಬೇರೆ ಏನು ಉದ್ಯೋಗ ಸೃಷ್ಟಿ ಮಾಡ್ಬೇಕಂತಾನು ನಾನು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಆತಂಕ ಪಡ್ಬೇಡಿ. ಈಗಾಗ್ಲೇ ಇನ್ನೊಂದ್ ತಿಂಗಳೈತೆ ಅಷ್ಟೇ. ಅಲ್ಲಿ ತನಕ ದಯವಿಟ್ಟು ನೀವು ಕಣ್ಮುಚ್ಚಿಕೊಳ್ಬೇಡಿ. ಇವ್ರ ಅಧಿಕಾರಿಗಳು ಹೇಳ್ತಾರೆ ಇಬ್ರು ಸಹಕಾರ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ಹೇಳ್ತಿ ಕೇಳಿ ಹಂಗಂತ ನೀವು ದಡದಿಡಿ ಅಂತ ಹೊಡೆದ್ಬಿಟ್ರಿ ಕೋರ್ಟ್ ಕಂಟೆಂಪ್ಟ್ ಆದ್ರೆ ಎಲ್ಲಾರು ಕಷ್ಟಕ್ಕೆ ಸಿಗಾಕತ್ತೀವಿ. ದಯವಿಟ್ಟು ಕಾನೂನನ್ನ ಗೌರವಿಸಬೇಕಾಗಿರೋದು ನಮ್ಮ ಎಲ್ಲರ ಜವಾಬ್ದಾರಿ. ಇನ್ನೊಂದು ತಿಂಗಳು ದಯವಿಟ್ಟು ಅವಕಾಶ ಮಾಡಿಕೊಡಿ. ಏನು ಟ್ರಯಲ್ ಬ್ಲಾಸ್ಟ್ ಇಂದ ರಿಪೋರ್ಟ್ ಏನ್ ಬರ್ತದೆ ಅದ್ರ ಮೇಲೆ ನೆಕ್ಸ್ಟ್ ಕ್ರಮನ ನಾವು ತಗೊಳ್ಳೋದ. ಅಲ್ಲಿ ತನಕ ದಯವಿಟ್ಟು ಎಲ್ಲಾ ಕಾಲಾವಕಾಶ ಮಾಡ್ಕೊಡಿ. ನಿಮ್ಗಳ ಹೊಟ್ಟೆ ಮೇಲೆ ಹೊಡೆದಿ ನಾನು ಜೀವನ ಮಾಡ್ಬೇಕಾಗಿದೆ. ರೈತ ಸಂಘಟನೆ ಯಾವಾಗ್ಲೂ ರೈತರ ಪರ, ಕೂಲಿ ಕಾರ್ಮಿಕರ ಪರ, ಬೇರೆ ಯಾವುದೇ ಹೂವಗಳಿಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ ನನ್ ಮಾತು ಮುಗಿಸ್ತೀನಿ. ನಮಸ್ಕಾರ. ನಿಮ್ಗಳ ಜೀವನ ಪೂರ್ತಿ ಇದ್ರ ಮೇಲೆ ಅವಲಂಬಿತವಾಗೈತೆ. ಈ ಭಾಗದ ಜನಕ್ಕೆ ಬೇರೆ ಏನು ಉದ್ಯೋಗ ಸೃಷ್ಟಿ ಮಾಡ್ಬೇಕಂತಾನು ನಾನು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಆತಂಕ ಪಡ್ಬೇಡಿ. ಈಗಾಗ್ಲೇ ಇನ್ನೊಂದ್ ತಿಂಗಳೈತೆ ಅಷ್ಟೇ. ಅಲ್ಲಿ ತನಕ ದಯವಿಟ್ಟು ನೀವು ಕಣ್ಮುಚ್ಚಿಕೊಳ್ಬೇಡಿ. ಇವ್ರ ಅಧಿಕಾರಿಗಳು ಹೇಳ್ತಾರೆ ಇಬ್ರು ಸಹಕಾರ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ಹೇಳ್ತಿ ಕೇಳಿ ಹಂಗಂತ ನೀವು ದಡದಿಡಿ ಅಂತ ಹೊಡೆದ್ಬಿಟ್ರಿ ಕೋರ್ಟ್ ಕಂಟೆಂಪ್ಟ್ ಆದ್ರೆ ಎಲ್ಲಾರು ಕಷ್ಟಕ್ಕೆ ಸಿಗಾಕತ್ತೀವಿ. ದಯವಿಟ್ಟು ಕಾನೂನನ್ನ ಗೌರವಿಸಬೇಕಾಗಿರೋದು ನಮ್ಮ ಎಲ್ಲರ ಜವಾಬ್ದಾರಿ. ಇನ್ನೊಂದು ತಿಂಗಳು ದಯವಿಟ್ಟು ಅವಕಾಶ ಮಾಡಿಕೊಡಿ. ಏನು ಟ್ರಯಲ್ ಬ್ಲಾಸ್ಟ್ ಇಂದ ರಿಪೋರ್ಟ್ ಏನ್ ಬರ್ತದೆ ಅದ್ರ ಮೇಲೆ ನೆಕ್ಸ್ಟ್ ಕ್ರಮನ ನಾವು ತಗೊಳ್ಳೋದ. ಅಲ್ಲಿ ತನಕ ದಯವಿಟ್ಟು ಎಲ್ಲಾ ಕಾಲಾವಕಾಶ ಮಾಡ್ಕೊಡಿ. ನಿಮ್ಗಳ ಹೊಟ್ಟೆ ಮೇಲೆ ಹೊಡೆದಿ ನಾನು ಜೀವನ ಮಾಡ್ಬೇಕಾಗಿದೆ. ರೈತ ಸಂಘಟನೆ ಯಾವಾಗ್ಲೂ ರೈತರ ಪರ, ಕೂಲಿ ಕಾರ್ಮಿಕರ ಪರ, ಬೇರೆ ಯಾವುದೇ ಹೂವಗಳಿಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ ನನ್ ಮಾತು ಮುಗಿಸ್ತೀನಿ. ನಮಸ್ಕಾರ. ನಿಮ್ಗಳ ಜೀವನ ಪೂರ್ತಿ ಇದ್ರ ಮೇಲೆ ಅವಲಂಬಿತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ಅಲ್ಲಿ ಇದ್ದಿದ್ದು ಟ್ರಯಲ್ ಬ್ಲಾಸ್ಟ್ಗೂ ಅವಕಾಶ ಮಾಡ್ಕೊಡೋದು ಬೇಡ ಅಂತಲ್ವಾ? ದರ್ಶನ್ ಪುಟ್ಟಣ್ಣಯ್ಯ ಯಾರ ಪರವಾಗಿ ನಿಂತ್ಕೊಂಡಂಗೆ ಕಾಣಿಸ್ತದೆ, ಅಥವಾ ಯಾರ್ದಾರು ಒತ್ತಡಕ್ಕೆ ಏನಾದ್ರು ಮಣಿದ್ರ? ಖಂಡಿತ ವಿದ್ಯಾ, ಈಗಾಗಲೇ ಬೇಬಿ ಬೆಟ್ಟದಲ್ಲಿ ನಡೆಯುತ್ತಿದ್ದ ಗಣಿಗಾರಿಕೆಯಿಂದ KRS ಅಣೆಕಟ್ಟೆಗೆ ತೊಂದರೆ ಆಗುತ್ತೆ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ನಡೆದು, ಹೋರಾಟದ ಪ್ರತಿಫಲವಾಗಿ ಇದೀಗ ಹೈಕೋರ್ಟ್ ಸಂಪೂರ್ಣವಾಗಿ ಬೇಬಿ ಬೆಟ್ಟದ ವ್ಯಾಪ್ತಿಯಲ್ಲಿನ ಗಣಿಗಾರಿಕೆಯನ್ನು ಶಾಶ್ವತವಾಗಿ ಬಂದ್ ಮಾಡಿದೆ. ಆದ್ರೆ ಇದೀಗ ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಬೇಬಿ ಬೆಟ್ಟದ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನ ಮಾಡಬೇಕು ಎಂಬ ಒಲವನ್ನ ತೋರಿಸಂಗೆ ಕಾಣ್ತಾ ಇದೆ. ಇಷ್ಟು ದಿನಗಳ ಕಾಲ ಅಂದ್ರೆ ಶಾಸಕರಾಗುವ ಮುಂಚೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಏನು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ಕೊಂಡು ಬರ್ತಾ ಇದ್ರು. ಇದೀಗ MLA ಆದ ಬಳಿಕವಾಗಿ ಕಾವೇರಿಪುರದಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅಧಿಕಾರಿಗಳಿಗೆ ಏನು ಮಾಡ್ಬೇಡಿ ಅಂತ ಹೇಳಿದ್ರಿ, ಸಣ್ಣ ಪುಟ್ಟದಾಗಿ ಗಣಿಗಾರಿಕೆಯನ್ನ ಮಾಡ್ಕೊಳ್ಳಿ ಅಂತೇಳಿ ಕೂಡ ಹೇಳುವಂತದ್ದು. ಇನ್ನೊಂದು ಕಡೆ ಟ್ರಯಲ್ ಬ್ಲಾಸ್ಟ್ ಕೂಡ ಇನ್ನೇನು ಮುಂದಿನ ತಿಂಗಳು ಬರ್ತಾರೆ. ಆಗ ಟ್ರಯಲ್ ಬ್ಲಾಸ್ಟ್ ಅನ್ನ ವರದಿಯನ್ನ ನೋಡ್ಕೊಂಡು ಮತ್ತೆ ಗಣಿಗಾರಿಕೆ ಆರಂಭಿಸುವ ಬಗ್ಗೆ ನಿರ್ಧಾರಗಳನ್ನ ಮಾಡ್ಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಗಣಿಗಾರಿಕೆ ವಿರೋಧ ವ್ಯಕ್ತಪಡಿಸಿದ ದರ್ಶನ್ ಪುಟ್ಟಣ್ಣಯ್ಯ ಅವರು ಇದೀಗ ಯಾರ ಒಂದು ಒತ್ತಡಕ್ಕೆ ಮಣಿದು ಈ ರೀತಿಯಾದಂತ ಹೆಜ್ಜೆಗಳನ್ನ ಹಾಕ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇದಲ್ಲದೆ ಕೂಡ ರೈತ ಸಂಘವು ಸಹ ದರ್ಶನ್ ಪುಟ್ಟಣ್ಣಯ್ಯ ಅವರ ನಿಲುವಿಗೆ ವಿರೋಧವನ್ನ ವ್ಯಕ್ತಪಡಿಸಿದೆ. ನಾವು ಮತ್ತೆ ಗೋ ಬ್ಯಾಕ್ ಚಳವಳಿಯನ್ನ ಮಾಡ್ತೀವಿ, ಟ್ರಯಲ್ ಬ್ಲಾಸ್ಟ್ ಮಾಡಕ್ಕೆ ಬಂದಂತ ಅಧಿಕಾರಿಗಳ ವಿರುದ್ಧವಾಗಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ತಮ್ಮ ನಿರ್ಧಾರವನ್ನ ಬದಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ರೈತ ಸಂಘವು ಕೂಡ ಆಗ್ರಹವನ್ನ ಮಾಡ್ತಾ ಇದೆ. ವಿದ್ಯಾ, ಇದೇನ್ ದರ್ಶನ್ ಪುಟ್ಟಣ್ಣಯ್ಯ ಅವರ ರೀತಿ ಅಥವಾ ನಡೆ, ಅವರ ಮಾತಿನ ನುಡಿನ ಗಮನಿಸಿದಾಗ ಒಂದೇ ಅನ್ಸಿದ್ದು, ತೊಟ್ಲುನು ತಗೋ ಕೆಲಸ, ಮಗುನು ಚಿವುಟೋ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ದರ್ಶನ್ ಪುಟ್ಟಣ್ಣಯ್ಯ ಅಂತ.
ಖಂಡಿತ ವಿಜಯ್, ಎಲ್ಲೊಂದ್ ಕಡೆ ಅದೇ ರೀತಿಯಾಗಿ ಕಾಣ್ತಾ ಇದೆ. ಯಾಕಂದ್ರೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಈ ಹಿಂದೆ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ರೈತರ ಪರವಾಗಿ ನಿಂತ್ಕೊಂಡು, ಯಾಕಂದ್ರೆ ಕನ್ನಂಬಾಡಿ ಕಟ್ಟೆ ಉಳಿದ್ರೆ ರೈತರು ಉಳಿತಾರೆ, ಆ ನಿಟ್ಟಿನಲ್ಲಿ ಕನ್ನಂಬಾಡಿ ಕಟ್ಟೆಗೆ ಅಪಾಯ ಆಗ್ತಾ ಇರುವಂತದ್ದು ಬೇಬಿ ಬೆಟ್ಟದಲ್ಲಿನ ಗಣಿಗಾರಿಕೆ. ಆ ನಿಟ್ಟಿನಲ್ಲಿ ಆ ಒಂದು ಗಣಿಗಾರಿಕೆ ವಿರುದ್ಧವಾಗಿ ಹೋರಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಗಳನ್ನ ಆಡ್ತಾ ಇದ್ರು. ಇದೀಗ ಅಧಿಕಾರ ಸಿಕ್ಕ ಬಳಿಕವಾಗಿ ಇದೀಗ ಗಣಿ ಮಾಲೀಕರ ಪರವಾಗಿ ನಿಂತರ ಎಂಬ ಪ್ರಶ್ನೆಗಳು ಕೂಡ ಸಾಕಷ್ಟು ಕಾಣ್ತಾ ಇದೆ. ನಿನ್ನೆ ಸ್ವತಃ ದರ್ಶನ್ ಪುಟ್ಟಣ್ಣಯವರ ಜೊತೆಗಿರುವಂತಹ ರೈತ ನಾಯಕರು ಬಂದು ಮಾತನಾಡುವಂತ ಹೇಳಿ ಸ್ಪಷ್ಟಪಡಿಸಿದ್ರು. ಈ ರೀತಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಯಾಕೆ ಮಾತಾಡ್ತಾ ಇದಾರೋ ಗೊತ್ತಿಲ್ಲ. ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ನಮಗೂ ಈ ವಿಚಾರದಲ್ಲಿ ಯಾವುದೇ ರೀತಿಯಂತ ಸಂಬಂಧವಿಲ್ಲ, ನಮ್ಮ ನಿಲುವು ಸ್ಪಷ್ಟ, ಏನು ಟ್ರಯಲ್ ಬ್ಲಾಸ್ಟ್ ವಿರೋಧಿಸ್ತೀವಿ, ಶಾಶ್ವತವಾಗಿ ಬೇಬಿ ಬೆಟ್ಟದ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು, ಅದೇ ನಮ್ಮ ಹೋರಾಟವಾಗಿರುತ್ತೆ. ದರ್ಶನ್ ಪುಟ್ಟಣ್ಣಯ್ಯ ಕೂಡ ಈ ಸ್ಟೆಪ್ ತಗೋಬೇಕು ಹೊರತು ಗಣಿಗಾರಿಕೆಯ ಪರವಾಗಿ ಅವರು ಮಾತನಾಡೋದಲ್ಲ, ಮತ್ತೆ ಕೆಲಸನೂ ಕೂಡ ಅದ್ರ ಪರವಾಗಿ ಮಾಡಬಾರ್ದು. ಟ್ರಯಲ್ ಬ್ಲಾಸ್ಟ್ಗೆ ಅವರು ಸಹ ವಿರೋಧವನ್ನು ವ್ಯಕ್ತಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ವಿದ್ಯಾ. ವೆಲ್, ಥ್ಯಾಂಕ್ ಯು ತಮಿಳ ಡೀಟೇಲ್ಸ್ಗೆ. ಅವ್ರು ಕೊಟ್ಟಂತಹ ಆಶ್ವಾಸನೆಯನ್ನು ನಂಬೆ ಅಲ್ವಾ ಜನ ಓಟ್ ಹಾಕಿದ್ದು. ಎಲ್ಲೋ ವಿದೇಶದಲ್ಲಿ ಇದ್ದವ್ರು ಬಂದ ಎಲೆಕ್ಷನ್ಗೆ ನಿಂತ ತಕ್ಷಣ ಗೆಲ್ಲಿಸ್ಲಿಲ್ವಾ? ಬಟ್ ಈಗ ಯಾಕೆ ಹಿಂಗ್ ಉಲ್ಟಾ? ನಿಮ್ಗಳ ಜೀವನ ಪೂರ್ತಿ ಇದ್ರ ಮೇಲೆ ಅವಲಂಬಿತವಾಗೈತೆ. ಈ ಭಾಗದ ಜನಕ್ಕೆ ಬೇರೆ ಏನು ಉದ್ಯೋಗ ಸೃಷ್ಟಿ ಮಾಡ್ಬೇಕಂತಾನು ನಾನು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಆತಂಕ ಪಡ್ಬೇಡಿ. ಈಗಾಗ್ಲೇ ಇನ್ನೊಂದ್ ತಿಂಗಳೈತೆ ಅಷ್ಟೇ, ಅಲ್ಲಿ ತನಕ ದಯವಿಟ್ಟು ನೀವು ಕಣ್ಮುಚ್ಕೋಬಹುದು. ಇವ್ರುಗಳ ಅಧಿಕಾರಿಗಳು ಹೇಳ್ತಾ ಇಬ್ರು ಸಹಕಾರ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ಹೇಳ್ತಿದ್ದೀರಿ ಹಂಗಂತ ನೀವು ದಡದಿಡಿ ಅಂತ ಹೊಡೆದ್ಬಿಟ್ರಿ, ಕೋರ್ಟ್ ಕಂಟೆಂಪ್ಟ್ ಆದ್ರೆ ಎಲ್ಲಾರು ಕಷ್ಟಕ್ಕೆ ಸಿಗಾಕತ್ತೀವಿ. ದಯವಿಟ್ಟು ಕಾನೂನನ್ನ ಗೌರವಿಸಬೇಕಾಗಿರೋ ನಮ್ಮ ಎಲ್ಲರ ಜವಾಬ್ದಾರಿ. ಇನ್ನೊಂದು ತಿಂಗಳು ದಯವಿಟ್ಟು ಅವಕಾಶ ಮಾಡಿಕೊಡಿ. ಏನು ಟ್ರಯಲ್ ಬ್ಲಾಸ್ಟ್ ಇಂದ ರಿಪೋರ್ಟ್ ಏನ್ ಬರ್ತದೆ ಅದ್ರ ಮೇಲೆ ನೆಕ್ಸ್ಟ್ ಕ್ರಮನ ನಾವು ತಗೊಳ್ಳೋದ. ಅಲ್ಲಿ ತನಕ ದಯವಿಟ್ಟು ಎಲ್ಲಾ ಕಾಲಾವಕಾಶ ಮಾಡ್ಕೊಡಿ. ನಿಮ್ಗಳ ಹೊಟ್ಟೆ ಮೇಲೆ ಹೊಡೆದಿ ನಾನು ಜೀವನ ಮಾಡ್ಬೇಕಾಗಿದೆ. ರೈತ ಸಂಘಟನೆ ಯಾವಾಗ್ಲೂ ರೈತರ ಪರ, ಕೂಲಿ ಕಾರ್ಮಿಕರ ಪರ, ಬೇರೆ ಯಾವುದೇ ಹೂವಗಳಿಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ